ಮತ್ತೊಮ್ಮೆ 3ನೇ ತಾರೀಕು ನಡೆದಂತ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಯಿತು. ಅದಾದ್ಮೇಲೆ ಆ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿ ರೀ ಎಕ್ಸಾಮ್ ಮಾಡಿದ್ರು. ಅದರ ಪರಿಣಾಮವನ್ನ ನಾವು ನೋಡ್ತಾ ಇದ್ವಿ. ದೇಶಾದ್ಯಂತ ಪ್ರತಿಭಟನೆಯ ಕಿಚ್ಚು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಭವಿಷ್ಯದಲ್ಲಿ ಪರೀಕ್ಷಾ ಅಕ್ರಮಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದೆ. ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಕಾರ್ಯಪಡೆ ರಚನೆಯಾಗಿದೆ. ಪ್ರಧಾನಿ ಮೋದಿ 3ನೇ ವಿಡಿಯೋದಲ್ಲಿ ಈ ಸಂದೇಶವನ್ನ ದೇಶವಾಸಿಗಳಿಗೆ ಕೊಟ್ಟಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಆದ್ಯತೆಯನ್ನು ನೀಡಲಾಗಿದೆ. ಟಾಸ್ಕ್ ಫೋರ್ಸ್ನಲ್ಲಿ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಮತ್ತೊಂದು ಕಡೆ ಕನ್ನಡಿಗ ನೀಲೇಕಣಿಗೆ ಟಾಸ್ಕ್ ಫೋರ್ಸ್ನ ನೇತೃತ್ವವನ್ನ ವಹಿಸಲಾಗಿದೆ. ದೋಷಮುಕ್ತ, ಹೈಟೆಕ್ ಮತ್ತೆ ಪಾರದರ್ಶಕತೆಗೆ ಒತ್ತನ್ನ ನೀಡಲಾಗಿದೆ. ಪ್ರಶ್ನೆ ಪತ್ರಿಕೆಗಳಿಗೆ ಕೇಂದ್ರದಿಂದ ಡಿಜಿಟಲ್ ಕವಚವನ್ನ ಹೊದಿಸಲಾಗ್ತಾ ಇದೆ. ಅಂದರೆ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಆ ಟೆಕ್ನಾಲಜಿಯನ್ನೇ ಬಳಕೆ ಮಾಡಿಕೊಂಡು ಪರೀಕ್ಷಾ ವ್ಯವಸ್ಥೆಯನ್ನ ಹೇಗೆ ನೀಟ್ ಮಾಡಬೇಕು, ಅಕ್ರಮಗಳನ್ನ ಯಾವ ತರ ತಡಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಆಲೋಚನೆಯಲ್ಲಿದೆ. ಪರೀಕ್ಷಾ ವ್ಯವಸ್ಥೆಯನ್ನ ಒಟ್ಟಿನಲ್ಲಿ ನೀಟ್ ಆಗಿಸೋದಕ್ಕೆ ಕೇಂದ್ರ ಕ್ರಮವನ್ನ ವಹಿಸ್ತಾ ಇದೆ. ಈ ಬಗ್ಗೆ 3ನೇ ಸೆಲ್ಫಿ ವಿಡಿಯೋದಲ್ಲಿ ನರೇಂದ್ರ ಮೋದಿ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. फ्रेंड्स, विद्यार्थियों के भविष्य के लिए भारत सरकार लगातार अनेकविध कदम उठा रही है. जिन लोगों ने विद्यार्थियों के भविष्य के साथ खिलवाड़ किया वे जेलों में सड़ रहे हैं. हमने फास्ट ट्रैक कोर्ट बना चुके हैं. हम कल पार्लियामेंट के अंदर भी कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं. लेकिन हमें भविष्य के लिए सोचना है. हमारी परीक्षा पद्धति विश्वस्त हो, हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा अब टेक्नोलॉजी का उपयोग हो. इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन नीलेकनी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा और जल्द से जल्द आने वाली परीक्षाओं की विश्वसनीयता को सुनिश्चित करने का काम इसके रिपोर्ट के आधार पर कर दिया जाएगा. बहुत बहुत धन्यवाद. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರ್ನಹಳ್ಳಿ. ಇನ್ನು ಫ್ಯೂಚರ್ ಅಲ್ಲಿ ಪರೀಕ್ಷಾ ಅಕ್ರಮಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದೊಂದೇ ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇದೆ. ಆ ಪೈಕಿ ಟಾಸ್ಕ್ ಫೋರ್ಸ್ ಕೂಡ ಒಂದು. ಅದರಲ್ಲೂ ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆಯಾಗಿದೆ ಅಂತ ಹೇಳಿ ಮೋದಿ ಅವರೇ ಇನ್ಫಾರ್ಮೇಶನ್ ಕೊಟ್ಟರು. ಅಂದ್ರೆ ಈ ಹೈಲಿ ಪವರ್ ಆಗಿರುವಂತ ಟಾಸ್ಕ್ ಫೋರ್ಸ್ನ ಕೆಲಸ ಏನು, ಮತ್ತೆ ಈ ನ್ಯೂ ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಇನ್ ಫ್ಯೂಚರ್ ಪರೀಕ್ಷಾ ಅಕ್ರಮಗಳನ್ನ ಹೆಂಗ್ ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಶರ್ಮಿತಾ, ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದು ಮಂಡಿ ಊರಬೇಕಾದಂಥ ವಿಚಾರ ಎದುರಾಗಿದ್ದು ಅಂತ. ಅಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ, ಒಂದು ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಕೃಷಿ ಕಾಯ್ದೆ ತಂದಿದ್ದು. ಅದನ್ನ ಬಿಟ್ಟರೆ ಇಲ್ಲಿ NTA ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಲ್ಲ, ನೀಟ್ನಲ್ಲಿ ಆದಂಥ ಒಂದು ಪೇಪರ್ ಲೀಕ್ ವಿಚಾರ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದ್ದು, ಮುಜುಗರವನ್ನ ಕೂಡ ತಂದಿದ್ದಂಥದ್ದು. ಯಾವುದೇ ಕಾರಣಕ್ಕೂ ಪ್ರಧಾನ್ ರಾಜೀನಾಮೆಯನ್ನೇ ಕೊಡೋದಿಲ್ಲ, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ರೀತಿಯಾದಂಥ ರಿಯಾಕ್ಷನ್ಸ್ಗಳು ಬಂದಿದ್ದು ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಯಿತು. ಕಾಕ್ರೋಚ್ ಜನತಾ ಪಾರ್ಟಿ ನಡೆಸಿದಂಥ ಒಂದು ಹೋರಾಟಕ್ಕೆ ಬಹುದೊಡ್ಡ ಬೆಂಬಲ ವ್ಯಕ್ತವಾಗ್ತಾ ಹೋಯಿತು. ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಆಗಲಿ, ವಾಂಗ್ಚುಕ್ ಆಗಲಿ, ಕಾಂಗ್ರೆಸ್ ಅವರಾಗಲಿ ಪ್ರಮುಖವಾಗಿ ಆಗ್ರಹಿಸಿದ್ದಂಥದ್ದು, ಅವರ ಅಜೆಂಡಾ ಇದ್ದಿದ್ದಂಥದ್ದು ಪ್ರಧಾನ್ ರಾಜೀನಾಮೆ ಕೊಡಬೇಕು, ಹಾಗೆ ಸಾವನ್ನಪ್ಪಂಥ 21 ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರವನ್ನ ಕೊಡಬೇಕು, ದಾಖಲಾಗಿರುವಂಥ ಪ್ರಕರಣಗಳನ್ನು ಹಿಂಪಡಿಬೇಕು ಅನ್ನುವಂಥದ್ದು ಅಷ್ಟೇ ಇತ್ತು. ಆದರೆ ನರೇಂದ್ರ ಮೋದಿ ಅವರು ಕೊಡ್ತಾ ಇರುವಂಥ ಮೆಸೇಜ್ ಬಿಗ್ ಮೆಸೇಜ್ ಆಗಿದೆ. ನಾವು ವಿದ್ಯಾರ್ಥಿಗಳ ಪರವಾಗಿದ್ದೇವೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುಂದೆ ಎಂದೂ ಕೂಡ ತೊಂದರೆ ಆಗಬಾರ್ದು, ಅದಕ್ಕೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಯಾವಾಗಲೂ ಕೂಡ ಕಟಿಬದ್ಧವಾಗಿರುತ್ತೆ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಇಲ್ಲಿ ಪ್ರಧಾನ್ ರಾಜೀನಾಮೆ ಮಾತ್ರ ಅಲ್ಲ, ಅವರಿಗೆ ಪರಿಹಾರ ಕೊಡುವಂಥದ್ದು ಮಾತ್ರ ಅಲ್ಲ, ಪ್ರಕರಣವನ್ನ ವಾಪಸ್ ಪಡೆಯುವಂಥದ್ದು ಮಾತ್ರ ಅಲ್ಲ, ನಾವು ನಿಮ್ಮ ಜೊತೆ ಇರ್ತೀವಿ, ಯಾವತ್ತು ಭವಿಷ್ಯದಲ್ಲಿ ತೊಂದರೆ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಕರ್ನಾಟಕಕ್ಕೆ 2 ಮಹತ್ವದ ಹುದ್ದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದು ಇಲ್ಲಿ ಶಿಕ್ಷಣ ಇಲಾಖೆಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದು, ಅದರ ಜೊತೆಗೆ ಈಗ
ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯಲ್ಲಿ ಬಹುದೊಡ್ಡ ಬದಲಾವಣೆ ಮತ್ತೆ ಅಮೂಲಾಗ್ರವಾದಂಥ ಒಂದು ಅಪ್ಡೇಟ್ ಮಾಡುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮುಂದಾಗಿರುವಂಥದ್ದು. ಅದಕ್ಕೆ ನಂದನ್ ನೀಲಕೇಣಿ ಅವರಿಗೆ ಟಾಸ್ಕ್ ಫೋರ್ಸ್ನ ನೇತೃತ್ವವನ್ನು ಕೊಡಲಾಗಿದೆ. ಅದರಲ್ಲಿ 6 ಜನ ಟೀಮಲ್ಲಿ ಇರುವಂಥವರು ಇಸ್ರೋ ಮಾಜಿ ಅಧ್ಯಕ್ಷರಿದ್ದಾರೆ, IB ಮಾಜಿ ಅಧ್ಯಕ್ಷರಿದ್ದಾರೆ, IITಯ ಮುಖ್ಯಸ್ಥರಿದ್ದಾರೆ. ಈ ರೀತಿಯಾಗಿ ಪ್ರಮುಖವಾದಂಥವ್ರನ್ನ ಅದರಲ್ಲಿ ಹಾಕೊಳ್ಳಲಾಗಿದೆ. ಇಲ್ಲಿ ಇವರೆಲ್ಲರೂ ಕೂಡ ಯಾವೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಆ ಒಂದು ಸಲಹೆ ಸೂಚನೆಗಳನ್ನು NTA ನಲ್ಲಿ ತಂದು ಬದಲಾವಣೆಯನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಬಿಕಾಸ್ ಇಲ್ಲಿ ಮೇನ್ ಆಗಿ ನೋಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರೆ ಟ್ರಾನ್ಸ್ಪರೆನ್ಸಿ, ವಿಶ್ವಾಸಾರ್ಹತೆ, ಅದರ ಜೊತೆಗೆ ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೂ ಮುಂಚೆನೆ ಹೇಳಿದ್ರು, ನಾವು ಮುಂದೆ ನೀಟ್ ಎಕ್ಸಾಮ್ ಅನ್ನ ಆನ್ಲೈನ್ ಅಲ್ಲಿ ಮಾಡ್ತೀವಿ ಅಂತ. ಸೊ ಹೀಗಾಗಿ ಆನ್ಲೈನ್ ಅಲ್ಲಿ ಮಾಡುವಂತ ಹಿನ್ನೆಲೆಯಲ್ಲಿ ಡಿಜಿಟಲಿ ಎಲ್ಲೂ ಕೂಡ ಲೋಪ ಆಗಬಾರ್ದು, ಯಾವುದೇ ರೀತಿಯಲ್ಲೂ ಕೂಡ ಇದನ್ನ ಮಿಸ್ಯೂಸ್ ಮಾಡಬಾರ್ದು. ಡಿಜಿಟಲಿ ನಾವು ಎಕ್ಸಾಮ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಯಾವ್ಯಾವ ರೀತಿಯಾಗೆಲ್ಲ ನಾವು ಟೆಕ್ನಾಲಜಿಯ ಮುಖಾಂತರ ಹದ್ದುಬಸ್ನಲ್ಲಿ ಇಡಬಹುದು, ಆ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆಧಾರ್ ಶಿಲ್ಪಿ ಅಂತ ಕರೆಸ್ಕೊಳ್ತಾ ಇದ್ದಂಥವ್ರು ನಂದನ್ ನೀಲಕೇಣಿ ಅವರು, ಇನ್ಫೋಸಿಸ್ನ ಸಹ ಸಂಸ್ಥಾಪಕರು. ಸೊ ಅವ್ರಿಗೆ ಇದೆಲ್ಲದರ ಬಗ್ಗೆನೂ ಕೂಡ ಒಂದು ತುಂಬಾ ಚೆನ್ನಾಗಿ ಅರಿವಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಅವರೇ ಸೂಕ್ತವಾದಂಥ ವ್ಯಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ನೇತೃತ್ವದಲ್ಲೇ ಮಾಡಲಾಗಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಉದ್ದೇಶ ಇರುವಂಥದ್ದು, ನಾವು ಜೆನ್ಸಿಗಳ ಜೊತೆಯಲ್ಲೇ ಇದ್ದೀವಿ ಅನ್ನುವಂಥ ಕಾರಣವನ್ನ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಬಿಕಾಸ್ ನರೇಂದ್ರ ಮೋದಿ ಅವರು 3 ವಿಡಿಯೋಗಳನ್ನ ಇನ್ಸ್ಟಾ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರವನ್ನ ಬಿಟ್ಟಿರುವಂಥದ್ದು. ಮೊದಲ ವಿಡಿಯೋ ಬಿಟ್ಟಂತ ಸಂದರ್ಭದಲ್ಲಿ ಹತ್ತತ್ರ 60 ಕೋಟಿ ರೀಚ್ ಆಯಿತು. ಇನ್ಸ್ಟಾಗ್ರಾಮ್ನಲ್ಲಿ 388 ಮಿಲಿಯನ್ ಇದುವರೆಗೂ ರೀಚ್ ಆಗಿರುವಂಥದ್ದು. ಇದರಲ್ಲೇ ಒಂದು ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹೀಗಾಗಿನೇ ನಾವು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಯುವ ಜನತೆಯನ್ನ ನಮ್ಮ ಜೊತೆನೇ ಇಟ್ಕೊಬೇಕು. ಇದು ಈವನ್ ವೋಟ್ ಬ್ಯಾಂಕು ಕೂಡ ಇರುವಂಥದ್ದು. ಬಿಕಾಸ್ ಬಹುದೊಡ್ಡ ಸಪೋರ್ಟ್ ಅಂದ್ರೆ ವೋಟ್ ಬ್ಯಾಂಕ್, ಕೋರ್ ಬ್ಯಾಂಕ್ ಅಂದ್ರೆ ಅದು ಬಿಜೆಪಿಗೆ ಯುವ ಜನರು. ಸೊ ಹೀಗಾಗಿ ಎಲ್ಲೂ ಕೂಡ ಅವರು ಹಾದಿ ತಪ್ಪಬಾರ್ದು, ಬೇರೆ ಪಕ್ಷದ ಕಡೆ ನೋಡಬಾರ್ದು ಅನ್ನುವಂಥ ಉದ್ದೇಶದಿಂದಲೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ, ಭವಿಷ್ಯದ ವಿದ್ಯಾರ್ಥಿಗಳ ಜೊತೆಗೆ ಬಿಜೆಪಿ ಸದಾ ಇದ್ದೇ ಇರುತ್ತೆ ಅನ್ನುವಂಥ ಮೆಸೇಜ್ ಅನ್ನ ಈ ಮೂಲಕ ಪಾಸ್ ಮಾಡ್ತಾ ಇದ್ದಾರೆ ಶರ್ಮಿತಾ.